ಹಾಯ್ ಎವ್ರಿವನ್. ಹೋಟೆಲ್ಗಳಲ್ಲಿ ಪೂರಿ, ಸೆಟ್ ದೋಸೆ, ರವೆ ಇಡ್ಲಿ ಜೊತೆಗೆ ತುಂಬಾನೇ ಮೈಲ್ಡ್ ಮಸಾಲೆ ಇರುವಂತ ವೆಜ್ ಸಾಗು ಕೊಟ್ಟಿರ್ತಾರೆ. ನೀವು ತಿಂದಿರ್ತೀರ, ಎಷ್ಟು ರುಚಿ ಇರತ್ತೆ. ಅದೇ ರುಚಿ ಇರೋ ಹಾಗೆ ಹೋಟೆಲ್ ಶೈಲಿಯಲ್ಲೇ ತರಕಾರಿ ಸಾಗುನ ಮನೆಯಲ್ಲೇ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸೇವ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಜ್ ಕುರ್ಮಾಗೆ ಹೋಲಿಸಿದ್ರೆ ಈ ವೆಜ್ ಸಾಗುಗೆ ಬಹಳ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸ್ತೀವಿ. ಇದಕ್ಕೆ ತರಕಾರಿಗಳ ರುಚಿನೇ ಹೈಲೈಟ್ ಆಗಿರತ್ತೆ. ತರಕಾರಿಗಳೊಂದು ಹೆಚ್ಚಿ ಇಟ್ಕೊಂಡ್ಬಿಟ್ರೆ ಇನ್ನು ಮಿಕ್ಕಿದ್ದೆಲ್ಲ ಬಹಳ ಬೇಗ ರೆಡಿ ಮಾಡ್ಕೋಬಹುದು. ಈ ವೆಜ್ ಸಾಗುಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಜಾರ್ಗೆ ಒಂದು ಸಣ್ಣ ಕಾಯಿದು ಅರ್ಧ ಹೊಳಕೆಯಷ್ಟು ತುರಿದಿರೋ ಫ್ರೆಶ್ ಕಾಯಿನ ಹಾಕಿದ್ದೀನಿ. ಹಾಗೆ ಇದಕ್ಕೆ ಬಳಸುವಂಥ ಗರಂ ಮಸಾಲೆ ಅಂದರೆ ಅರ್ಧ ಇಂಚು ಚಕ್ಕೆ, 3 ಲವಂಗ, 2 ಏಲಕ್ಕಿ ಅಷ್ಟೇ. ಮತ್ತು ಇದಕ್ಕೆ ಶುಂಠಿ ಬೆಳ್ಳುಳ್ಳಿನೂ ಕೂಡ ಬಳಸಲ್ಲ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಮೇನ್ ಆಗಿ 1 ಟೀ ಸ್ಪೂನ್ ಸೋಂಪಿನ ಕಾಳನ್ನು ಹಾಕೊಳ್ಳಿ. ಈ ಸಾಗುಗೆ ಸೋಂಪಿನ ಕಾಳನ್ನು ಹಾಕೋದ್ರೇ ಎಕ್ಸ್ಟ್ರಾ ಟೇಸ್ಟ್ ಕೊಡೋದು. ಅದರಿಂದ ಸೋಂಪಿನ ಕಾಳನ್ನು ಹಾಕೋದನ್ನು ಮರಿಬೇಡಿ. ನಂತರ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಹಾಕಿದ್ರೆ ಸಾಗುಗೆ ಮಂದ ಕೊಡತ್ತೆ, ಗ್ರೇವಿ ನೀರ್ ಥರ ಆಗಲ್ಲ. ಈಗ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಒಂದು 6 ರಿಂದ 8 ಹಸಿಮೆಣಸು ಬೇಕಾಗತ್ತೆ. ಹಾಗೆ ಬಹಳ ಕಡಿಮೆ ಕ್ವಾಂಟಿಟಿಯಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಹಾಕೊಳ್ಳಿ. ಆವಾಗ ಟೇಸ್ಟ್ ಚೆನ್ನಾಗಿರತ್ತೆ. ತುಂಬ ಹಾಕಿಬಿಟ್ರೆ ಪುದೀನದೇ ಟೇಸ್ಟ್ ಬರ್ತಾ ಇರತ್ತೆ. ಕರಿಬೇವನ್ನು ಕೂಡ ರುಬ್ಬಬೇಕಾದ್ರೆ ಹಾಕೊಳ್ಳಿ. ಆವಾಗ ಅದ್ರ ಫ್ಲೇವರ್ ಸಾಗೋಗೆ ತುಂಬಾ ಚೆನ್ನಾಗಿರತ್ತೆ. ಹಾಗೆ 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕಿ ರುಬ್ಬಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಫುಲ್ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಇಷ್ಟೇ ಪದಾರ್ಥಗಳು ಈ ಮಸಾಲೆಗೆ, ಆದರೆ ಸಾಗು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದಕ್ಕೆ ಕುಕ್ಕರ್ನಲ್ಲಿ 3 ರಿಂದ 4 ಟೀ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಹೆಚ್ಕೊಂಡ ಒಂದು ಟೊಮ್ಯಾಟೊನ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳ್ದಂಗೆ ತರಕಾರಿನ ಒಂದು ಹೆಚ್ಚಿ ಇಟ್ಕೊಂಡ್ಬಿಟ್ರೆ ಈ ಕೆಲಸ ಎಲ್ಲ ಬಹಳ ಕ್ವಿಕ್ಕಾಗಿ ಆಗೋಗ್ಬಿಡತ್ತೆ. ನೋಡಿ, ಟೊಮ್ಯಾಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಎಲ್ಲ ತರಕಾರಿಗಳನ್ನು ಹಾಕೊಳ್ತಾ ಹೋಗೋಣ. ನಾನಿಲ್ಲಿ 1 ಕಪ್ಪಷ್ಟು ರಾತ್ರಿ ಇಡೀ ನೆನೆಸಿಟ್ಟ ಒಣ ಬಟಾಣಿ, ಹಾಗೆ 1 ಕಪ್ಪಷ್ಟು ಹೆಚ್ಕೊಂಡ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗೆಡ್ಡೆನ ಹಾಕಿದ್ದೀನಿ. ನಿಮಗೆ ಬೇಕಾದ ತರಕಾರಿಗಳನ್ನು ಹಾಕೊಳ್ಬೋದು. ಬೇಕಾದರೆ ನವಿಲುಕೋಸು, ಹೂಕೋಸನ್ನು ಕೂಡ ಸೇರಿಸ್ಕೊಳ್ಬೋದು. ತರಕಾರಿಗಳನ್ನು ಹಾಕೊಂಡ್ಮೇಲೆ ಒಂದು 2 ನಿಮಿಷ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆವಾಗ ಸಾಗು ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ತರಕಾರಿ ಮಸಾಲೆ ಎಲ್ಲ ಒಟ್ಟಿಗೆ ಹಾಕಿ ಬೇಯಿಸ್ಕೊಳ್ಳೋಕ್ಕೂ, ಹಾಗೆ ತರಕಾರಿಗಳನ್ನು ಮುಂಚೆ ಫ್ರೈ ಮಾಡಿ ನಂತರ ಮಸಾಲೆ ಹಾಕಿ ಬೇಯಿಸ್ಕೊಳ್ಳೋಕ್ಕೂ ಟೇಸ್ಟ್ನಲ್ಲಿ ತುಂಬಾ ವ್ಯತ್ಯಾಸ ಇರುತ್ತೆ. ತರಕಾರಿಗಳನ್ನು ಈ ರೀತಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಂಡ ನಂತರ ಇದಕ್ಕೆ ರುಬ್ಕೊಂಡಂಥ ಮಸಾಲೆನ ಹಾಕೊಳ್ಳೋಣ. ಹಾಗೆ ಸಾಗು ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಪೂರಿ ದೋಸೆಗಳಿಗೆ ಆದರೆ ತುಂಬ ಗಟ್ಟಿನೂ ಅಲ್ಲದೆ ತುಂಬ ತೆಳುವಾಗೂ ಇಲ್ಲದೆ ಇರೋ ಹಾಗೆ ಸ್ವಲ್ಪ ನೀರನ್ನು ಕಡಿಮೆ ಹಾಕೊಳ್ಳಿ. ರವೆ ಇಡ್ಲಿಗೆ ಆದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ತೆಳು ಮಾಡ್ಕೋಬೋದು. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಕೂಗ್ಲಿಕ್ಕೆ ಬಿಡೋಣ. ಈಗ ನೋಡಿ, ಪ್ರೆಷರ್ ಎಲ್ಲದು ಹೋಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಇದಕ್ಕೆ ಹೆಚ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳಗಿನ ಹರಿಬರಿಯಲ್ಲಿ ಬಹಳ ಕ್ವಿಕ್ಕಾಗಿ ಮಾಡ್ಕೋಬೋದು. ಮಸಾಲೆ ಮೈಲ್ಡಾಗಿ ಇದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರತ್ತೆ. ಪೂರಿ, ಚಪಾತಿ, ಸೆಟ್ ದೋಸೆ, ರವೆ ಇಡ್ಲಿ, ಈವನ್ ಗೀ ರೈಸ್ಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗತ್ತೆ. ಖಂಡಿತ ಟ್ರೈ ಮಾಡಿ. ಈಗ ಹೋಟೆಲ್ ಶೈಲಿಯ ತರಕಾರಿ ಸಾಗು ರೆಡಿಯಾಗಿದೆ. ಇಷ್ಟು ಸಿಂಪಲ್ ಆಗಿರೋ ತರಕಾರಿ ಸಾಗು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ ಆದ ರೆಸಿಪಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.